ಎಲ್ಲರೂ ಕೂಡ ಸಂಪುಟ ಸರ್ಜರಿ ಬಗ್ಗೆ ತುಂಬ ಜೋರಾಗಿನೇ ಮಾತಾಡ್ತಿದ್ರು. ಆದರೆ ಅಸಲಿಗೆ ಕಾಂಗ್ರೆಸ್ ಮನೆಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಏನು? ಒಂದು ಕಡೆಗೆ ಸಾಕಷ್ಟು ಚಟುವಟಿಕೆಗೆ, ಮತ್ತೊಂದು ಕಡೆಗೆ ಪರಿಸ್ಥಿತಿ. ಈ ಚಟುವಟಿಕೆ ಮತ್ತು ಪರಿಸ್ಥಿತಿಯ ನಡುವೆ ಆ ಒಂದು ಬೆಳವಣಿಗೆ ಖಂಡಿತವಾಗ್ಲೂ ಆಗತ್ತಾ? ಯಾಕಂದರೆ ಪುನರ್ರಚನೆ ಅಂದರೆ ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಅದರದ್ದೇ ಆದಂಥ ಸಾಕಷ್ಟು ಆಯಾಮಗಳಿರುತ್ತೆ, ಅದಕ್ಕೆ ಅದರದ್ದೇ ಆದಂಥ ಮಾನದಂಡ ಕೂಡ ಇರುತ್ತೆ. ಈಗ ಪುನರ್ರಚನೆ ಮಾಡ್ತೀನಿ ಅನ್ನುವಂಥಕ್ಕಿಂತ ಮೊದಲು ಯಾರನ್ನು ಕೈ ಬಿಡ್ತೀರಿ ಅನ್ನುವಂಥದ್ದು ಮೊದಲು ನಿಗದಿ ಆಗಬೇಕಾಗತ್ತೆ. ಅದರ ಜೊತೆಗೆ ಕೈ ಬಿಡೋದಕ್ಕೆ ಮಾನದಂಡ ಏನು, ಅದಕ್ಕೆ ಯಾವುದು ಪಾಲಿಸಿ, ಅದರ ಜೊತೆಗೇ ಈಗ ಸಿಚುಯೇಷನ್ ಸರಿಯಾಗಿದೆಯಾ, ಯಾರ್ಯಾರು ಲಾಬಿ ಮಾಡ್ತಾರೆ, DCM DK ಶಿವಕುಮಾರ್ ಅಲ್ಲಿ ಲಿಸ್ಟೇನು, ಮುಖ್ಯಮಂತ್ರಿಗಳ ಲಿಸ್ಟೇನು, ಜೊತೆಗೆ ಖರ್ಗೆ ಅವರ ಲಿಸ್ಟೇನು, ಇದೆಲ್ಲದರ ನಡುವೆ ಹೈಕಮಾಂಡ್ ಲಿಸ್ಟ್ ಏನಾಗಿರುತ್ತೆ? ಇದೆಲ್ಲ ಬೆಳವಣಿಗೆ, ಕನ್ಫ್ಯೂಷನ್ಸು, ಗದ್ದಲ ಗಲಾಟೆಗಳ ನಡುವೆ ನಿಜಕ್ಕೂ ಪುನರ್ರಚನೆ ಈಗ ಆಗತ್ತಾ? ಅದರ ಸಂಪೂರ್ಣ ವಿವರವನ್ನು ಈ ಸ್ಟೋರಿಲಿ ಹೇಳ್ತೀನಿ. ಹೈಕಮಾಂಡ್ನವರೇ ಕರೆದಿದ್ರು, ರೀಸಫಲ್ ಮಾಡಿ ಅಂತ ಹೇಳಿದ್ರು. ಕ್ಯಾಬಿನೆಟ್ ವಿಸ್ತರಣೆ ಆದರೆ DK ಶಿವಕುಮಾರ್ಗೆ ಪಂಗನಾಮ. ಕ್ಯಾಬಿನೆಟ್ ರೀಶಫಲ್ ಆಗಿಲ್ಲ ಅಂದ್ರೆ ಓಪನ್ ಇರ್ತದೆ, ಬಂಡೋರ ಬಾಕ್ಸ್ ಓಪನ್ ಆಗಿರ್ತದೆ. ದೆಹಲಿಯಲ್ಲಿ ಸಂಪುಟ ಪುನರ್ರಚನೆಯ ಚರ್ಚೆಯೇನೋ ಮುನ್ನೆಲೆಗೆ ಬಂದಿದೆ. ಆದ್ರೆ ರಾಜ್ಯ ಸರ್ಕಾರ ಹಾಗೂ ನಾಯಕರು ಅಂದುಕೊಂಡಷ್ಟು ಪುನರ್ರಚನೆ ಮಾಡೋದು ಸುಲಭನ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಸಂಪುಟ ಸರ್ಜರಿ ಮಾಡೋದು ಅಂದ್ರೆ ಅದೊಂಥರ ಜೇನುಗೂಡಿಗೆ ಕೈ ಹಾಕಿದಂತೆ. ಕೊಂಚ ಯಾಮಾರಿದ್ರು ಸಂಕಷ್ಟ, ಪಕ್ಷಕ್ಕೆ ಸಂಕಟ ಕಟ್ಟಿಟ್ಟ ಬುತ್ತಿ. ಹೀಗಿರುವಾಗ ಸಂಪುಟ ಪುನರ್ರಚನೆ ಸದ್ಯ ಮಾತುಕತೆಗಷ್ಟೇ ಸೀಮಿತ ಅನ್ನೋದು ರಾಜಕೀಯ ಪಡಸಾಲೆಯ ವಿಶ್ಲೇಷಣೆ. ಹೈಕಮಾಂಡ್ನವರೇ ಕರೆದಿದ್ರು, ರೀಸಫಲ್ ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ, ಈಗ ರೀಸಫಲ್ ಮಾಡೋದು ಸೂಕ್ತ ಅಲ್ಲ, 2.5 ವರ್ಷ ತುಂಬಲಿ, 2.5 ವರ್ಷ ತುಂಬಿದ ಮೇಲೆ ಮಾಡೋಣ ಅಂತ ಹೇಳಿದ್ದೆ. ಈಗ 20ನೇ ತಾರೀಕಿಗೆ 2.5 ವರ್ಷ ತುಂಬುತ್ತೆ. ಒಂದ್ ವೇಳೆ ಪುನರ್ರಚನೆ ಆದ್ರೆ ಯಾವ ಫಾರ್ಮುಲಾ ಸರ್? ಅದೆಲ್ಲ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಹಂಗೆ. ಸಿಎಂ ಸಿದ್ದರಾಮಯ್ಯ ಅವರೇನೋ ಸಂಪುಟ ಪುನರ್ರಚನೆ ಮಾಡ್ತೀವಿ ಅನ್ನೋ ಬೇಡಿಕೆ ಇಟ್ಟಿದ್ದಾರೆ. ಆದ್ರೆ ಈ ಬೆಳವಣಿಗೆಯ ಸುತ್ತ ಅನೇಕ ಪ್ರಶ್ನೆಗಳು ಹುಟ್ಟಿಕೊಳ್ತಿವೆ. ಸಂಪುಟ ಪುನರ್ರಚನೆ ಮಾಡಿದ್ರೆ ಎಷ್ಟು ಜನರನ್ನ ಕೈ ಬಿಡಬೇಕು, ಯಾರ್ಯಾರನ್ನ ಸಂಪುಟದಿಂದ ತೆಗೆಯಬೇಕು, ಇವರನ್ನ ತೆಗೆಯುವುದಕ್ಕೆ ಸರ್ಕಾರ ಅನುಸರಿಸುವ ಮಾನದಂಡವೇನು ಅನ್ನೋ ಪ್ರಶ್ನೆ ಮೂಡುತ್ತೆ. ಉದಾಹರಣೆಗೆ 10 ವರ್ಷ ಪೂರೈಸಿದ ಸಚಿವರಿಗೆ ಕಾರಣ ಕೊಡ್ತಾರಾ, ನಿಮ್ಮ ಪ್ರದರ್ಶನವಿಲ್ಲ ಅಂತಾರ, ಜಾತಿ ಸಮೀಕರಣದ ಲೆಕ್ಕ ಹಾಗೂ ಪ್ರಾದೇಶಿಕ ಪ್ರಾತಿನಿಧ್ಯದ ಪ್ರಸ್ತಾಪ ಮುಂದಿಟ್ಟು ಪುನರ್ರಚನೆ ಮಾಡ್ತಾರಾ ಅನ್ನೋದು ಸರ್ಕಾರದ ಮುಂದಿರುವ ಚಾಲೆಂಜ್. ಈಗ ಖರ್ಗೆ ಸಂಪುಟ ಪುನರ್ರಚನೆಗೆ ಒಪ್ಪಿಗೆ ಕೊಟ್ರು ಈ ಕ್ಷಣಕ್ಕೆ ಬದಲಾವಣೆ ಆಗಿಬಿಡುತ್ತೆ ಎನ್ನಲಾಗಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲು ಪಟ್ಟಿ ರೆಡಿ ಮಾಡಬೇಕು, ಪಟ್ಟಿಯನ್ನ ತೆಗೆದುಕೊಂಡು ಹೋಗಿ ಖರ್ಗೆ ಅವರೊಂದಿಗೆ ಚರ್ಚಿಸಬೇಕು. ಇದಾದ ಬಳಿಕ ಖರ್ಗೆ ಅವರು KC ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆಗೆ ಮಾತುಕತೆ ನಡೆಸಬೇಕು. ಇದಿಷ್ಟೇ ಅಲ್ಲ, ಯಾವುದೇ ಸಂಪುಟ ರಚನೆ ಮಾಡಬೇಕಾದ್ರೂ ಪಕ್ಷದ ಅಧ್ಯಕ್ಷರ ಅಭಿಪ್ರಾಯ ಅತ್ಯಗತ್ಯ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರೊಂದಿಗೆ ಮಾತುಕತೆ ನಡೆಸಬೇಕು. ಆಗ DK ತಮ್ಮ ಬೆಂಬಲಿಗರ ಪಟ್ಟಿಯನ್ನು ಕೊಡುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಇದೆಲ್ಲ ಮುಗಿಯೋದಕ್ಕೆ ಏನಿಲ್ಲ ಅಂದ್ರೂ 15 ದಿನ ಬೇಕೇ ಬೇಕು. ಆದ್ರೆ 15 ದಿನ ಮುಗಿದ ಬಳಿಕವೂ ಸಂಪುಟ ರಚನೆ ಆಗೋದು ಬಹುತೇಕ ಅನುಮಾನ. ಯಾಕಂದ್ರೆ 13 ದಿನ ಕಳೆದ್ರೆ ನವೆಂಬರ್ ದಾಟಿ ಡಿಸೆಂಬರ್ಗೆ ಎಂಟ್ರಿ ಆಗ್ತೀವಿ. ಡಿಸೆಂಬರ್ 1ರಿಂದ ಸಂಸತ್ ಅಧಿವೇಶನ ಆರಂಭವಾಗಲಿದೆ. ರಾಜ್ಯದಲ್ಲೂ ಡಿಸೆಂಬರ್ 8ರಿಂದ ಬೆಳಗಾವಿ ಅಧಿವೇಶನ ಶುರುವಾಗಲಿದ್ದು ಡಿಸೆಂಬರ್ 19ರವರೆಗೆ ಕಲಾಪ ನಡೆಯಲಿದೆ. ಇದರ ನಡುವೆ ಸಂಪುಟ ಪುನರ್ರಚನೆ ಮಾಡಲು ಸಾಧ್ಯವಿಲ್ಲ. ಇದಾದ ಬಳಿಕ ಹೊಸ ವರ್ಷ ಶುರುವಾಗಲಿದೆ. ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿರುತ್ತೆ. ಇದರ ಬೆನ್ನಲ್ಲೇ ಫೆಬ್ರವರಿಯಲ್ಲಿ ಬಜೆಟ್ ತಯಾರಿ ಕಾರ್ಯ ಶುರುವಾಗಲಿದೆ. ಹೀಗಿರುವಾಗ ಸಂಪುಟ ಪುನರ್ರಚನೆ ಸಾಧ್ಯನಾ ಅನ್ನೋದು ಇಲ್ಲಿರುವ ಮೂಲ ಪ್ರಶ್ನೆ. ಈ ನಡುವೆ ಗಾಂಧಿ ಪರಿವಾರ ಸಿಎಂ ಸಂಪುಟ ಪ್ರಸ್ತಾಪ ಮಾಡಿದ್ದಕ್ಕೆ ಹೂನು ಅಂದಿಲ್ಲ, ಹೂನು ಅಂದಿಲ್ಲ. ಹೀಗಾಗಿ ರಾಹುಲ್ ಗಾಂಧಿಯ ಸೂಚನೆ ಒಳಾರ್ಥವನ್ನ ನಾಯಕರೇ ಡಿಕೋಡ್ ಮಾಡಬೇಕಿದೆ. ಮೊದಲಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಒಬ್ಬರೇ ಪವರ್ ಸೆಂಟರ್. ಆದ್ರೀಗ ರಾಜಕೀಯ ಸನ್ನಿವೇಶ ಬದಲಾಗಿದೆ. DK ಒಂದು ಪವರ್ ಸೆಂಟರ್ ಆಗಿದ್ರೆ ಖರ್ಗೆ ದೆಹಲಿಯಲ್ಲಿ ಕೂತಿದ್ದಾರೆ. ಈ 3 ಶಕ್ತಿ ಕೇಂದ್ರಗಳ ಹೊಂದಾಣಿಕೆ ಕಾಂಗ್ರೆಸ್ ಪಾಲಿಗೆ ಅತ್ಯಗತ್ಯ. ಒಂದು ವೇಳೆ ಹೊಂದಾಣಿಕೆ ಆದ್ರೂ ದೆಹಲಿಯಲ್ಲಿ ಶುರುವಾಗುವ ಕೋಟಾ ಹಾಗೂ ಲಾಬಿ ಆಟಕ್ಕೆ ಇಂತಿಷ್ಟೇ ಸಮಯ ಅಂತಿರಲ್ಲ. ಇನ್ನು ಸಚಿವ ಸಂಪುಟದ ವಿಚಾರಕ್ಕೆ ವಿಪಕ್ಷ ನಾಯಕ ಅಶೋಕ್ ಹೊಸ ಅರ್ಥ ಕಲ್ಪಿಸಿದ್ದಾರೆ. ಸಂಪುಟ ಪುನರ್ರಚನೆ ಮೇಲೆ
ಸಿಎಂ ಕುರ್ಚಿ ಆಟ ನಿಂತಿರುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆ ಆದರೆ ಡಿ ಕೆ ಶಿವಕುಮಾರ್ಗೆ ಪಂಗನಾಮ. ಇಷ್ಟು ದಿನ ಟೆಂಪಲ್ ರನ್ ಮಾಡಿದ್ದೆಲ್ಲ ವ್ಯರ್ಥ ಆಗೋಗ್ತೈತೆ. ಕ್ಯಾಬಿನೆಟ್ ರೀಶಫಲ್ ಆಗಿಲ್ಲ ಅಂದ್ರೆ ಓಪನ್ ಇತ್ತು, ಬಂಡೋರ ಬಾಕ್ಸ್ ಓಪನ್ ಆಗಿತ್ತು. ಸಚಿವ ಸಂಪುಟ ಪುನರ್ರಚನೆ ಸದ್ಯಕ್ಕಂತೂ ಆಗಲ್ಲ ಅನ್ನೋದು ಬಹುತೇಕ ಖಚಿತ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ತಾವು ಕಾಂಗ್ರೆಸ್ ಪಕ್ಷಕ್ಕಾಗಿ ಹಗಲು ರಾತ್ರಿ ದುಡಿಯೋದಾಗಿ ಟ್ವೀಟ್ ಮಾಡಿದ್ದಾರೆ. ಪ್ರಮೋದ್, ಟಿವಿ9 ಬೆಂಗಳೂರು. ಇನ್ನು ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ಮಾಡಿದ್ದಾರೆ. ಅತ್ತ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಆದ ಬಳಿಕ ಈ ಭೇಟಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾತುಕತೆ ಏನು ಮಾತಾಡ್ತಾರೆ ಅದು ಸಹಜವಾಗಿ ಕುತೂಹಲ ಇದೆ. ಸಚಿವ ಸಂಪುಟ ವಿಚಾರವಾಗಿ ಸಮಾಲೋಚನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿ ಸಿಎಂ ಈಗ ಮಾತುಕತೆಯನ್ನು ಮಾಡ್ತಾರೆ. ಇವತ್ತು ಬೆಳಗ್ಗೆ ಮಧ್ಯಾಹ್ನ 3 ಗಂಟೆಗೆ ಹೋಗ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಬದಲಾದ ಸಮಯದಲ್ಲಿ ಈಗ ಸಂಜೆ 6 ಗಂಟೆ ನಂತರ ಅವರೀಗ ಭೇಟಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಯಿಂದ ಸಹಜವಾಗಿಯೇ ರಾಜ್ಯದಲ್ಲಿ ಸಚಿವಾಕಾಂಕ್ಷಿಗಳಲ್ಲಿ ಇನ್ನಷ್ಟು ಆಸೆ ಗರಿಗೆದಿರುತ್ತೆ. ಈ ಸಚಿವ ಸಂಪುಟ ಪುನರ್ರಚನೆ ಸಮಾಲೋಚನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ರಾಜ್ಯ ರಾಜಕೀಯದ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿಯಾಗಿರುವಂಥ ಅವರ ನಿವಾಸದಲ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಅವರು ಭೇಟಿಯಾಗಿರೋದು. ಖರ್ಗೆ ಅವ್ರ ಜೊತೆಗೆ ಎಲ್ಲ ನಾಯಕರು ಇರುವಂಥ ಫೋಟೋವನ್ನು ನೋಡ್ತಾ ಇದ್ದಾರೆ. ಅಫ್ಕೋರ್ಸ್ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಈಗ ಮಾತುಕತೆ ಮಾಡ್ತಾರೆ. ಅದಕ್ಕೂ ಪೂರ್ವಭಾವಿಯಾಗಿ ಎಲ್ಲರೂ ಕೂಡ ಒಂದು ಫೋಟೋ ಸೆಷನ್ ನಡೆಯುತ್ತೆ. ನೋಡ್ತಾ ಇದ್ದೀರಾ, ಈಗಾಗಲೇ ಹಿರಿಯ ನಾಯಕರು ಮಾದೇವಪ್ಪ ಹಾಗೆಯೇ ಅಶೋಕ್ ಸೇರಿದಂತೆ ಎಲ್ಲರೂ ಕೂಡ ಇದ್ದಾರೆ ಆ ಒಂದು ಫೋಟೋದಲ್ಲಿ. ಅದಾದ ಬಳಿಕ ಮುಖ್ಯಮಂತ್ರಿಗಳು ಒಂದು ಸಪ್ರೇಟಾಗಿ ಮಾತುಕತೆಯನ್ನು ಆರಂಭ ಮಾಡಿದ್ದಾರೆ.